ಇವತ್ತಿನ ವಿಷಯ ಉಪನ್ಯಾಸ ಅಲ್ಲ, ಶ್ರೀಗಳ ಜೀವನದಲ್ಲಿ ಪ್ರಮುಖ ಘಟನೆಗಳನ್ನು ನಾವು ಸಚಿತ್ರವಾಗಿ ನೋಡೋಣ. ಅಂದ್ರೆ ಡಾಕ್ಯುಮೆಂಟ್ರಿ, ಕೆಲವು ಪ್ರಮುಖ ಸನ್ನಿವೇಶಗಳನ್ನು ನಾವು ಫೋಟೋ ಸಮೇತ ನೋಡೋದಷ್ಟೇ ಇವತ್ತಿನ ವಿಷಯ. ಮೊದಲನೇದಾಗಿ ಇದು ಹುಣಸಿಕಟ್ಟಿ ಗ್ರಾಮ. ಅಲ್ಲಿ ರುದ್ರಮುನಿ ಸ್ವಾಮಿಗಳ ಮಠ ಅಥವಾ ಆಶ್ರಮ ಅಂತಿದೆ. ಶ್ರೀಗಳ ಜನಿಸಿದಂತ ಹುಣಸಿಕಟ್ಟಿ ಗ್ರಾಮದಲ್ಲಿ ಅದರ ಬಾಜುಕನ, ಆಶ್ರಮದ ಬಾಜುಕನ ಸಿದ್ದರಾಮೇಶ್ವರರ ಒಂದು ಮಂದಿರ ಐತಿ. ಅಂದ್ರೆ ಸೊಲ್ಲಾಪುರ ಸಿದ್ದರಾಮೇಶ್ವರರು ರುದ್ರಮುನಿ ಸ್ವಾಮಿಗಳಿಗೆ ಬಹಳ ನಿಕಟವಾಗಿದ್ರು. ಅವರಲ್ಲಿ ಬಂದು ವಾಸಿಸ್ತಿದ್ರು. ಆ ಪ್ರಾಮುಖ್ಯತೆಯನ್ನು ಇವತ್ತಿಗೂ ಅಲ್ಲಿ ತೋರಿಸ್ತದ. ಒಂದು ವಿಶೇಷ ಅಂದ್ರ ರುದ್ರಮುನಿ ಸ್ವಾಮಿಗಳು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದ ಕ್ರಾಂತಿಯಿಂದ ಇಲ್ಲಿ ಬಂದವರು ಉಳಿ ಮಾರ್ಗವಾಗಿ. ಇವತ್ತಿಗೂ ಆ ಪರಂಪರೆ ಹಿಂಗ ಐತಿ. ಇಲ್ಲಿಂದ ಪಾಲ್ಕಿ ಹೋದ ಮೇಲೆ ಉಳ್ವಿ ಜಾತ್ರೆಯ ಆರಂಭೋತ್ಸವ ಆಕೈತಿ. ಇವತ್ತಿಗೂ 850 ವರ್ಷದ ಮೇಲೆ ಈ ಊರಿನಲ್ಲಿ ಶ್ರೀಗಳು ಜನ್ಮವೆತ್ತಿದ್ರು. ನೆಕ್ಸ್ಟ್ ಇದು ಆಶ್ರಮದ ಹೊರಗಿನ, ಇದು ರುದ್ರಮುನಿ ಸ್ವಾಮಿಗಳ ಆಶ್ರಮ ಅಥವಾ ಮಠದ ಹೊರಗಿನ ದೃಶ್ಯ. ನೆಕ್ಸ್ಟ್ ಇದು ಶ್ರೀಗಳು ಜನಿಸಿದ ಸ್ಥಳ. ಹುಣಸಿಕಟ್ಟಿ ಅವರ ಊರಿನಲ್ಲಿ ಶ್ರೀಗಳ ಜನ್ಮ ಸ್ಥಳ. ಅವರು ಜನಿಸಿದ ಕೋಣೆ ಹಿಂದ್ಗಡೆ ಇದೆ. ಇದು ಬೈಲಹೊಂಗಲದಲ್ಲಿ ಶ್ರೀಗಳಿಗೆ ಬಸವಣ್ಣನವರು ಏನು ಆಶೀರ್ವಾದ ಮಾಡಿದ್ರು, ದುಡ್ಡು ಕೊಟ್ಟ, ಅಂದ್ರ ವಚನ ಸಾಹಿತ್ಯದ ಆ ಕೃಪೆಯನ್ನು ಏನು ಕೊಟ್ರು ಆ ಬಸವೇಶ್ವರ. ಇದಕ್ಕೆ ಮಡ್ಡಿ ಬಸವೇಶ್ವರ, ಮರಡಿ ಬಸವೇಶ್ವರ ಅಂತಾರ. ಬೈಲಹೊಂಗಲದಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿ ಶ್ರೀಗಳು ಪ್ರತಿ ದಿವಸ ಪ್ರವಚನ ಮಾಡ್ತಾ ಇದ್ರು. ಅವರು ಬೈಲಹೊಂಗಲದೊಳಗ ಅಲ್ಲಿ ಶಿಕ್ಷಣಕ್ಕಾಗಿ ಹೋದಾಗ ಅವರ ಅಜ್ಜಿ ಜೊತೆಗೆ, ರಾಧಮ್ಮನವ್ರ ಜೊತೆಗೆ ಹೊಂಗಲದೊಳಗೆ ಇರಬೇಕಾದ್ರೆ ಈ ಗುಡಿಯಲ್ಲಿ ಅವ್ರು ಸಾಧನೆ ಮಾಡ್ತಾ ಇದ್ರು. ನೆಕ್ಸ್ಟ್ ಇದು ಹನುಮಪ್ಪನ ಗುಡಿ. ಅದು ಬೈಲಹೊಂಗಲದಲ್ಲಿ ಇದೆ. ಈ ದೇವರು, ಹನುಮಪ್ಪ ದೇವರು, ಶ್ರೀಗಳಿಗೆ ಮಾವಿನಕಾಯಿಯ ಕಾಣಿಕೆಯನ್ನು ಕೊಟ್ಟದ್ದು. ಅಂದ್ರ ಅಖಂಡ ಬ್ರಹ್ಮಚರ್ಯ, ಅದು ಸಾಂಕೇತಿಕವಾಗಿ ಅಖಂಡ ಬ್ರಹ್ಮಚರ್ಯ ಒಂದು ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟಂತದ್ದು ಹನುಮಪ್ಪ ದೇವ್ರ ಗುಡಿ ಅಂತ ಹೇಳಿ ಕರೀತಾರೆ. ಇದು ನವಿಲು ತೀರ್ಥ. ಈಗೆಲ್ಲ ಅದು ವಾತಾವರಣ ಬದಲಿ ಆಗೈತಿ. ಆದ್ರ ಅಣ್ಣ ಅವ್ರ ಏನ್ ಹೇಳ್ತಿದ್ರು ಅಂದ್ರ ಮೊದಲಲ್ಲಿ ಶ್ರೀಗಳು, ನೆಕ್ಸ್ಟ್ ಇದು ಶ್ರೀಗಳಲ್ಲಿ ಸಾಧನೆ ಕುಂತಾಗ ಬರ್ಬರ್ತ ಜನರು ಏನ್ ಮಾಡಕತ್ತಾರ, ನಾರ್ ಮಾಡ್ಲಿಕ್ಕೆ ತಯಾರು ಮಾಡಿದ್ರು ಆ ನೀರ್ನೊಳಗದ್ದಿ. ಅದರಿಂದ ದುರ್ಗಂಧ ಬಂದದ್ದಕ್ಕೆ ಅಲ್ಲಿ ಶ್ರೀಗಳಲ್ಲಿಂದ ಬಿಡ್ಬೇಕಾತು. ಇವತ್ತಿಗೂ ವಾತಾವರಣ ಹಿಂಗೈತಿ. ಅಲ್ಲಿ ಅನೇಕ ಗವಿಗಳದಾವ, ಸಣ್ಣ ಸಣ್ಣ ನ್ಯಾಚುರಲ್ ಗವಿಗಳದಾವ. ಅಲ್ಲಿ ಶ್ರೀಗಳು ಸಾಧನೆ ಮಾಡ್ತಿದ್ರು. ಈಗ ಆ ಜಾಗ ನೀರ್ನೊಳಗ ಮುಣಿಗ್ ಹೋಗಿ. ಇದು ನವಿಲು ತೀರ್ಥದ ತಪಸ್ಸಿನ ಸ್ಥಳ, ಅಕ್ಕಪಕ್ಕದ ಸ್ಥಳ. ಇದು ಮೊಟ್ಟ ಮೊದಲ ಶ್ರೀಗಳ ಫೋಟೋ. ಅವರು ನವಕಲ್ಯಾಣ ಮಠದ ಪೀಠಾಧಿಕಾರಿ ಆದಾಗ ಮೊಟ್ಟ ಮೊದಲ ಶ್ರೀಗಳ ಫೋಟೋ. ಇಲ್ಲಿ ಮೈಸೂರು ಅರಸರು ಬಂದಾಗಿಂದ ಇದು ನವಕಲ್ಯಾಣ ಮಠದಲ್ಲಿ. ಹುಬ್ಬಳ್ಳಿಯಲ್ಲಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು 1932 ಶ್ರೀ ಗುರು ಬಸವ ಮಂಟಪ ಅಂತ ಹೇಳಿ. ಇಲ್ಲೇ ಶ್ರೀಗಳ ಪ್ರವಚನಕ್ಕದು ಹೋಗ್ತಾ ಇದ್ರು. ಇದನ್ನ ನವಕಲ್ಯಾಣ ಮಠದ ಒಂದು ಶಾಖೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರು ಅವಾಗ. ಹುಬ್ಬಳ್ಳಿಯಲ್ಲಿ ಈಗೂ ಇದೆ. ಇದು ಹೃಷಿಕೇಶದಲ್ಲಿ ಶ್ರೀಗಳು 2ನೇ ದಿವಸದ ಅಧಿವೇಶನದ ಅಧ್ಯಕ್ಷ ಸ್ಥಾನದಿಂದ ಪ್ರವಚನ ಮಾಡ್ತಾರೆ ಅಂತದ್ದು. ಶಿವಾನಂದ ಆಶ್ರಮದಲ್ಲಿ ಏನ್ ನಡೀತು ಅಲ್ಲಿ ಪ್ರವಚನ ಮಾಡ್ತಿರುವಂತ ಒಂದು ಫೋಟೋ. ಇದು ಸ್ವಾಮಿ ಶಿವಾನಂದರ ಜೊತೆಗೆ ಶ್ರೀಗಳು. ಹೃಷಿಕೇಶದಲ್ಲಿ ಕೆಳಗಡೆ ಗಂಗಾ ನದಿ ಇದೆ, ಮೇಲ್ಗಡೆ ಇವೆಲ್ಲ ಅದಾವ ಸ್ವಾಮಿ ಶಿವಾನಂದರ ಆಶ್ರಮ. ಇದು ಶ್ರೀಗಳ ಶಿಷ್ಯ. ನಂತರ ಅವರಿಗೆ ಚನ್ನಬಸವ ಸ್ವಾಮಿಗಳಂತ ಹೇಳ್ಕೊಟ್ರು. ಇವರ ಮೂಲ ಹೆಸರು ವಾತ್ಸಾಯನ, ಮುರಳೀಧರ್ ವಾತ್ಸಾಯನ ಅಂತ ಹೇಳಿ, ಬಿಹಾರದವರು. ಇವರಿಗೆ ಶ್ರೀಗಳ ಇಷ್ಟಲಿಂಗ ಧಾರಣೆ ಮಾಡಿ ಅವರಿಗೆ ಚನ್ನಬಸವ ಸ್ವಾಮಿಗಳಂತೇಳಿ ಹೆಸರು ಕೊಟ್ರು. ಇವರು ಈಗ ಬಿಹಾರದೊಳಗೆ ಅವ್ರು ಇಲ್ಲಿ ಸಾಧನೆ ಮಾಡ್ಕೊತಾ ಇದಾರೆ. ಈಗೇನಾಗಿತ್ತು ಗೊತ್ತಾಗ್ಲಿಲ್ಲ. ಇದು ಹಳೆ ತಪೋವನ, ಸಪ್ತಾಪುರ್ ಹಳೆ ತಪೋವನ. ಇದರ ಮೂಲ ಹೆಸರು ನವಕಲ್ಯಾಣ ಆಶ್ರಮ ಅಂತ ಹೇಳಿ. ನಾವು ಅದ್ರ ಬಾಯಲ್ಲಿ ಹಳೆ ತಪೋವನ ಅಂತ ಅಂತೇವೆ ಸಪ್ತಾಪುರ್ ಕ್ರಾಸ್ಗೆ. ಈಗೆಲ್ಲ ಅದು ಮಾರ್ಪಾಡಾಗೈತಿ. ಇದು ಮೂಲ ಶ್ರೀಗಳು ಇರ್ತಂತದ್ದು. ಇಲ್ಲಿಯೇ ಡಾಕ್ಟರ್ DC ಪಾವಟೆಯವರು ಆಗಲಿ ಅಥವಾ ಅಲ್ಲಿ ಇವರು ಅಂಗಡಿ ಮಾಸ್ತರು ಮತ್ತು ಸಣಕಲ್ ಅಂತೇಳಿ ಟೈಪಿಸ್ಟ್ ಬಂದ ಪ್ರತಿ ದಿವಸ ಶೂನ್ಯ ಸಂಪಾದನೆಯ ಉಕ್ತ ವಾಚನ, ಉಕ್ತ ಲೇಖನ ಅಂದ್ರೆ ಡಿಕ್ಟೇಷನ್ ತಗೋತಾ ಇದ್ರು. ಮ್ಯಾನೇಜರ್ಸ್ ಅಂತೇಳಿ ಇಂಗ್ಲಿಷ್ ಪ್ರೊಫೆಸರ್ ದಿವಸ ಬಂದು 1 ತಾಸು ಡಿಕ್ಟೇಷನ್ ತಗೊಳ್ದು. ಅದು 1965 ಕರ್ನಾಟಕ ಯೂನಿವರ್ಸಿಟಿ ಅವರು ಇದನ್ನ ಬಿಡುಗಡೆ ಮಾಡಿದ್ರು. ಅಂದ್ರೆ ಶೂನ್ಯ ಸಂಪಾದನೆ ಮೊಟ್ಟ ಮೊದಲ ಕನ್ನಡ ಟು ಇಂಗ್ಲಿಷ್ ಅನುವಾದ, ವ್ಯಾಲ್ಯೂಮ್ ನಂಬರ್ 1. ಇದು ಡಾಕ್ಟರ್ ಹಾಂಡೀಸ್ ಅವ್ರ ಜೊತೆಗೆ ವಿಜ್ಞಾನಿ, ಜಗತ್ ಪ್ರಸಿದ್ಧ ತತ್ವಶಾಸ್ತ್ರಜ್ಞ ಅವ್ರ ಜೊತೆಗೆ ಶ್ರೀಗಳು.
ಡಾಕ್ಟರ್ ಹಾಂಡೀಸ್ ಅರ್ಧ ಪುಸ್ತಕವನ್ನ ಅವರು ಬಹಳ ಪ್ರಸಿದ್ಧ ಪಿಲ್ಗ್ರಿಮ್ಸ್ ಆಫ್ ಇಂಡಿಯಾ ಅಂತ ಹಿಂಗ್ ಬರ್ದಾರ. ಅದರಲ್ಲಿ ಅರ್ಧ ಪುಸ್ತಕವನ್ನು ಅವರು ಶ್ರೀಗಳ ಕುರಿತಾಗೆ ಬರ್ದಾರ. ಇದು ಬೆಳಗಾವಿಯಲ್ಲಿ ಶ್ರೀಗಳನ್ನ ಪ್ರವಚನಕ್ಕೆ ಕರೆಸಿದ್ರು. ಅವಾಗ ಡಾಕ್ಟರ್ ಪಗು ಹಳಕಟ್ಟಿ ಅವರಿಗೆ ಶ್ರೀಗಳ ಕೈಯಿಂದ ಆಗಿನ ಕಾಲದಲ್ಲಿ 5,000 ರೂಪಾಯಿಗಳ ಗೌರವಧನವನ್ನು ಕೊಡಿಸಿದ್ರು ಪಗು ಹಳಕಟ್ಟಿ ಅವರಿಗೆ. ಇದು ಬೆಳಗಾವಿಯ ಒಂದು ಕಾರ್ಯಕ್ರಮದ ಫೋಟೋ. ಇದು ಓಲ್ಡ್ ತಪೋವನದ ಹೊರಗಿನ ಒಂದು ಫೋಟೋ. ಶ್ರೀಗಳು ಕುಂತಾಗ ಭಕ್ತರು ಬರುದು, ದರ್ಶನ ಕೊಡುದು ಆವಾಗಿನ ಫೋಟೋ. ಇದು 1965 ಧ್ಯಾನ ಮಂದಿರ ಒಂದೇ ಇತ್ತು. ಅಲ್ಲಿ ಶ್ರೀಗಳು ಸನ್ಯಾಸ ತಗೊಂಡ ಮೇಲಿನ ಫೋಟೋ 1965. ಇದು ಹಳೆ ತಪೋವನದ ಗೇಟು. ಸ್ತ್ರೀಗಳು ತಮ್ಮ ಸನ್ಯಾಸ ತೆಗೆದುಕೊಂಡ ಫೋಟೋವನ್ನ ತಾವೇ ಪೂಜೆ ಮಾಡ್ಕೊತಾ ಇದ್ರು. ಅಂದ್ರೆ ಅವ್ರಿಗೆ ಈ ಜನ್ಮದಲ್ಲಿ ದೇವರಾಗ್ಲಿ ಗುರು ಆಗ್ಲಿ ಹಿಂಗೆ ಯಾರು ಇರ್ಲಿಲ್ಲ. ಅದಕ್ಕ ತಮ್ಮ ಸನ್ಯಾಸದ ಫೋಟೋವನ್ನ ತಾವೇ ಪೂಜೆ ಮಾಡ್ಕೊಳ್ಳುವಂತಹದ್ದು ಒಂದು ಫೋಟೋ ಈಗಲೂ ಇದೆ ಅಲ್ಲಿ. ಇದು ಅವ್ರ ಮತ್ತೊಂದು ಸನ್ನಿವೇಶ. ಅವರ ಪುಸ್ತಕ ಭಂಡಾರ, ಸಾಕಷ್ಟು ಅಮೂಲ್ಯ ಪುಸ್ತಕಗಳು ಶ್ರೀಗಳು ಬರೆದಂತಹದ್ದಿದೆ. ಶ್ರೀಗಳಿಗೆ ಕೆಲವರು ಕಾಣಿಕೆ ಕೊಡ್ತಿದ್ರು. ಅವರು ಬರೆದಂತ ಪುಸ್ತಕಗಳನ್ನು ಮೊಟ್ಟ ಮೊದಲು ಶ್ರೀಗಳಿಗೆ ಅರ್ಪಣೆ ಮಾಡಿ ಆಮೇಲೆ ಅದನ್ನು ಬಿಡುಗಡೆ ಮಾಡ್ತಿದ್ರು. ಕೆಲವೊಬ್ರು PhD ಮಾಡ್ಕೊಳ್ಳೋರದ್ದು ಅವ್ರು ತಮ್ಮ ಪುಸ್ತಕಗಳನ್ನು ಕೊಡ್ತಿದ್ರು. ಶ್ರೀಗಳು ಬರೆದಂತ ಲೇಖನಗಳ ಪುಸ್ತಕಗಳು ಇಲ್ಲಿವೆ. ಈಗ ಅವೆಲ್ಲ ಕೆಲವೊಂದಿಷ್ಟು ತೊಂದರೆಗೆ ಈಡಾಗ್ಯವ. ಇತ್ತೀಚೆಗೆ ಆ ಪುಸ್ತಕಗಳ ಒಟ್ಟು ಸಂಗ್ರಹ ಈಗಲೂ ಪ್ರಧಾನ ಸೇವಕರಲ್ಲಿ ಯಾವಾಗಿದ್ರು ಅದನ್ನ ಅಚ್ಚುಕಟ್ಟಾಗಿ ಒಂದು ಹುಳ ಆಗ್ಲಾರ್ದಂಗೆ ಏನೂ ಆಗ್ಲಂಗೆ ಇಟ್ಟಿದ್ರು. ಮುಂದೆ ಅವು ಕೆಲವು ಕಳತನ ಆಗಿ ಹೋದ್ರು. ನೆಕ್ಸ್ಟ್ ಇದು ಒಳ ಗವಿ ಏನಿದೆ ಅಲ್ಲಿ ಅವರು ಧ್ಯಾನ ಕುಂಡಿತುವಂತ ಸಮಾಧಿ ಮಂದಿರ. ಅವ್ರ ಇಚ್ಛಾ ಏನಿತ್ತು ಗೊತ್ತಿಲ್ಲ. ಕೆಲವ್ರು ಹೇಳ್ತಾರ ಅವ್ರದ ಇಲ್ಲೇ ಸಮಾಧಿ ತಗೊಳ್ಳೋದಂತ ಇಚ್ಛಾ ಇತ್ತಂತ ಹೇಳ್ತಾರ ಕೆಲವೊಬ್ರು, ಬಹಳ ಹಳೆ ಮಂದಿ. ಬಟ್ ಗವಿಯಲ್ಲಿ ಇವತ್ತಿಗೆ ಇದನ್ನ ಸರಿಯಾಗಿ ಈಗಿನ ಮ್ಯಾನೇಜ್ಮೆಂಟ್ನವರು ವ್ಯವಸ್ಥೆ ಅಲ್ಲಿ ಮೇಂಟೈನ್ ಮಾಡ್ಕೊತ ಬಂದಾರ. ಸೋರ್ಲಾರ್ದಂಗದು ಮಾಡಿ ಅದನ್ನ ರಿಪೇರಿ ಇರೋದು ಮಾಡ್ಯಾರ, ನೀವು ನೋಡಿರ್ಬೇಕು. ಇದು ಧ್ಯಾನ ಮಂದಿರದ ಇತ್ತೀಚಿನ ಫೋಟೋ. ಇದು ಒಕ್ಕಲ್ತನ. ಶ್ರೀಗಳಿಗೆ ಒಕ್ಕಲ್ತನ ಎಷ್ಟು ಪ್ರೀತಿ ಇತ್ತು ಅಂದ್ರ 18 ಫೂಟಿಗೆ ಇದು ಬಾವಿ ಎತ್ತೈತಿ. ಇಲ್ಲಿ ಎಲ್ಲಿಯೂ ಇಷ್ಟು ಬಾವಿ ಇಲ್ಲ, ಓಪನ್ ವೆಲ್. ಮತ್ತ ಅವಾಗ ಎತ್ತದು ಇಟ್ಟು ಅವ್ರು ಒಕ್ಕಲ್ತನ ಮಾಡಿಸಿದ್ರು. ಇಲ್ಲಿ ಸ್ವತಃ ಶ್ರೀಗಳ ಮುಂದಾಗಿ ಅದನ್ನ ಮಾಡಿಸ್ತಾ ಇದ್ರು. ತಾವು ಪ್ರಸಾದ್ ತಗೊಳ್ಳಿಲ್ಲ ಅಂದ್ರೂ ಮಂದಿ ಸಲುವಾಗಿ ಇದನ್ನೆಲ್ಲ ಮಾಡಿಸ್ತಿದ್ರು. ಇದು ಪರುಷ ಕಟ್ಟೆ. ಇಲ್ಲೇ ಅವ್ರ ಉಪನ್ಯಾಸ ಪ್ರವಚನ ಕೊಡ್ತಾ ಇದ್ರು. ಪರುಷ ಕಟ್ಟೆ ಇದು ಒಂದು ಕಾರ್ಯಕ್ರಮ. ಇದಕ್ಕೆ ಇದು ಹಳೇದು ಸಾಧಕ ಭವನ್ ಅಂತಿತ್ತು. ನಾವು ಅದನ್ನ ಬಾಯಿಲೆ ಶಿವಯೋಗ ಮಂದಿರ ಅಂತ ಕರಿತಿದ್ವಿ. ಈಗ ಅದೇ ಜಾಗದಲ್ಲಿ ಡಿವೈನ್ ಟೆಂಪಲ್ ಆಗಿದೆ. ಇದು ಬ್ರಹ್ಮವಿಹಾರ 1986. ಇದು ಶ್ರೀಗಳ ಸಿಂಹಾಸನ. ಮೊದಲು ಇಲ್ಲಿ ಕೆಳಗೆ ಕುಂಡಿರ್ತಾ ಇದ್ರು. ಆಮೇಲೆ ಪ್ರಧಾನ ಸೇವಕರು ಮಂದಿ ಬಂದು ಸಮೀಪ ಬಂದು ಅವರಿಗೆ ತೊಂದರೆ ಆಕೈತೆ ಅಂತ ಹೇಳಿ ಎತ್ತರ ವೇದಿಕೆ ಮಾಡಿ ಮೇಲಿಂದು ಒಂದು ಮ್ಯೂಸಿಯಂದಲ್ಲಿ, ಪುಣಾದಲ್ಲಿ ಒಂದು ಮ್ಯೂಸಿಯಂದಲ್ಲಿ ಶ್ರೀಗಳು ಹೋದಂತದ್ದು, ಒಂದು ಸೈನ್ಸ್ ಮ್ಯೂಸಿಯಂದಲ್ಲಿ. ಎರಡನೇದ್ದು ಕೆಳಗಿಂದು ವಿಶ್ವ ಹಿಂದೂ ಪರಿಷತ್ತಿನ ಸಂಸ್ಥಾಪಕರು ದಾದಾ ಸಾಹೇಬ್ ಆಪ್ಟೆ ಸಾಹೇಬ್ರು ಅವರು ತಪೋವನಕ್ಕೆ ಕರೆಸಿ ಅವ್ರಿಗೆ ಸತ್ಕಾರ ಮಾಡಿದಾಗ, ಆಗಿನ ಕಾಲದಲ್ಲಿ VHP ಅನ್ನೋದು ಬಹಳ ಕಠಿಣವಾದಂತ ಒಂದು ಸಂಸ್ಥೆ ಇತ್ತು. ಆದ್ರ ಶ್ರೀಗಳು ಅದನ್ನ ರಕ್ಷಣೆ ಮಾಡಲಿಕ್ಕೆ ಅವ್ರಿಗೇನ ಸಹಾಯ ಸಹಕಾರ ಮಾಡಬೇಕು, ಅವರಿಗೆ ಸತ್ಕಾರ ಮಾಡಿ ಅವರಿಗೆ ಇದನ್ ಮಾಡಿದಂತ ಒಂದು ದೃಶ್ಯ ಇದು. ಈ ಕಡೆ ಬಾಗಲಕೋಟೆ ಬಿಜಾಪುರ ಜಿಲ್ಲಾದೊಳಗೆ ಬಂತನಾಳ್ ಶಿವಯೋಗಿಗಳು ಅಂತೇಳಿ ಒಬ್ರು ಪ್ರಸಿದ್ಧ ಸಾಧಕರಾಗಿ ಹೋದ್ರು. ಶ್ರೀಗಳನ್ನ ಅವರು ಕೆಳಗಿಳಿದ ಆ ವೇದಿಕೆಯಿಂದ ತಾವು ಎದ್ದು ಬಂದು ಶ್ರೀಗಳ ಬಂದ ಮೇಲೆ ಅವ್ರನ್ನ ಕೈ ಹಿಡಿದು ಕರ್ಕೊಂಡ ವೇದಿಕೆ ಕರ್ಕೊಂಡು ಹೋದ್ರು. ಬಹಳ ಶ್ರೀಗಳನ್ನ ಬಹಳ ಗೌರವದಿಂದ ನೋಡ್ಕೊಂಡ್ರು. ಬಂತನಾಳ ಶಿವಯೋಗಿಗಳ ಕಾರ್ಯಕ್ರಮಕ್ಕೆ ಶ್ರೀಗಳು ಹೋದಾಗ ಅವಾಗಿನ ದೃಶ್ಯ. ಆ ಕಡೆ ಅವರು ಬಂತನಾಳ ಶಿವಯೋಗಿಗಳು, ಇವರು ಶ್ರೀಗಳು, ನಮ್ಮ ಶ್ರೀಗಳು. ನೆಕ್ಸ್ಟ್ ಇದು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ದಲ್ಲಿ ಅದರ ಅಧ್ಯಕ್ಷ ಸ್ಥಾನದಿಂದ ಮೊದಲು ಪ್ರೇಯರ್ ಮಾಡಿ ಅದನ್ನ ಪ್ರವಚನ ಮಾಡ್ತಿದ್ರು. ಅವಾಗಿನ ದೃಶ್ಯ. ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಸರ್ವಧರ್ಮ ಸಮ್ಮೇಳನ. ಇದು ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಹಿರಿಯರೇನಿದ್ರು ಹಿಂದಿನ ಪೀಠಾಧಿಪತಿಗಳು, ದೊಡ್ಡಪ್ಪ ಅಪ್ಪ, ಅವ್ರ ಜೊತೆಗೆ ಇದ್ದಾಗಿನ ಫೋಟೋ. ಇದು ಪೋಪ್ ಪಾಲರಿಗೆ ಇಷ್ಟಲಿಂಗ ಕೊಟ್ಟ ಸಂದರ್ಭದೊಳಗಿನ ಫೋಟೋ. ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ಅಧ್ಯಕ್ಷರಿದ್ದಾಗ
ದಿ ಡೈಮೆನ್ಷನ್ಸ್ ಆಫ್ ಯೋಗ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಅವ್ರ ಮನೆಯಲ್ಲಿ ಮಾಡಿದ್ರು. ಸ್ವತಃ ಅವರು ಶ್ರೀಗಳನ್ನು ಕರೆಸಿಕೊಂಡು ಅವಾಗಿನ ದೃಶ್ಯ ಮತ್ತು ಇನ್ವಿಟೇಷನ್. ಇದು ಮುಂಬೈಯಲ್ಲಿ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಶ್ರೀಗಳು ಮಾಡಿದಂಥ ಪ್ರವಚನ. ಮುಂಬೈಯಲ್ಲಿ ಬಸವಣ್ಣನವರ ಮೊಟ್ಟ ಮೊದಲ ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ದು ಕೂಡಲ ಸಂಗಮದಲ್ಲಿ, ಅದು ಶ್ರೀಗಳು ಮಾಡಿದ್ದು. ಬಸವಣ್ಣವರ ಮೊಟ್ಟ ಮೊದಲ ಸ್ಟ್ಯಾಂಪ್ ಇದು ಮುಂಬೈ, ಇದು ಸಿಲ್ವರ್ ಜುಬಿಲಿಯಲ್ಲಿ ದಲೈ ಲಾಮಾಸ್ ಅವರು ಬಂದಾಗಿಂದ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಪೋನಿಗೆ ಬಂದಾಗ. ಇದು ಸ್ವಾಮಿ ಚಿದಾನಂದ, ಋಷಿಕೇಶದ ಚಿದಾನಂದ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಬಂದಾಗ, ಡಿವೈನ್ ಲೈಫ್ ಸೊಸೈಟಿ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಬಂದಾಗಿನ. ಇಲ್ಲಿ ಬೇರೆ ಬೇರೆ ಗಣ್ಯರು ಅದಾರ. ಅದ್ರೊಳಗೆ ಒಂದಂದ್ರ ರತ್ನಪಣ್ಣ ಕುಂಬಾರ ಅಂತ ಹೇಳಿ, ಮಹಾರಾಷ್ಟ್ರದ ಸಹಕಾರ ಮಹರ್ಷಿಗಳಂತೇಳಿ ಅವರಿಗೆ, ಅವರ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿ. ಅದೇ ರೀತಿ ಆರ್ಟ್ ಆಫ್ ಲಿವಿಂಗ್ ದ ಸ್ವಾಮಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಶ್ರೀಗಳು ಕರೆಸಿದ್ರು. ಅವ್ರು ಇಲ್ಲೇ ತಿಂಗಳು ಇದ್ದು ಶ್ರೀಗಳಿಂದ ಸಾಕಷ್ಟು ಕಲ್ತ್ಕೊಂಡು ಹೋಗ್ಯಾರ. ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅಂತ ಹೇಳಿ. ಇದು ಶ್ರೀಗಳಿಗೆ ಹುಬ್ಬಳ್ಳಿಯ ಹೋಮಿಯೋಪತಿ ಪ್ರಾಧ್ಯಾಪಕರ ಸಂಘ ಅಂತೇಳಿದೆ. ಅವರು ಶ್ರೀಗಳ ಹೋಮಿಯೋಪತಿ ಸರ್ವಿಸ್ ಅನ್ನು ನೋಡಿ ಅಶ್ವಿನಿ ಅನ್ನುವಂಥ ಗೋಲ್ಡ್ ಮೆಡಲ್ ಕೊಟ್ಟಂತ ಸಂದರ್ಭ. ಶ್ರೀಗಳು ಗೋಲ್ಡ್ ಮೆಡಲಿಸ್ಟ್, ಅಶ್ವಿನಿ ಗೋಲ್ಡ್ ಮೆಡಲ್. ಇದು ಬೈಲೊಂಗಲದಲ್ಲಿ ಒಂದು ಕಾರ್ಯಕ್ರಮದೊಳಗ ಬೇರೆ ಬೇರೆ ಸ್ವಾಮಿಗಳ ಹೊತ್ತಿಗೆ 1 ತಿಂಗಳವರೆಗೂ ಕಾರ್ಯಕ್ರಮಕ್ಕೆ ಇತ್ತಲ್ಲ ಬೈಲೊಂಗಲದಲ್ಲಿ, ಅವಾಗಿನ ದೃಶ್ಯ. ಇದು ಬಲ್ವಿಮಣ್ಣ ಅವ್ರನ್ನ ಎಸ್ಕಾಟ್ ಮಾಡಿ ಕರ್ಕೊಂಡು ಹೋಗೋದು ಒಂದು ಕಾರ್ಯಕ್ರಮಕ್ಕೆ. ಇವರು ರತ್ನಪಣ್ಣ ಕುಂಬಾರಿ ಅವರು, ಅವ್ರ ಜೊತೆಗೆ ಒಂದು ಕಾರ್ಯಕ್ರಮ ಹೋಗ್ಬೇಕಾರ. ಇದು ಬಬಲೇಶ್ವರದೊಳಗೆ ಮತ್ತೊಬ್ಬರು ಸಾಧಕರಿದ್ರು. ಶ್ರೀಗಳ ಮೇಲೆ ಬಹಳ ಗೌರವ ಅಭಿಮಾನ ಅವ್ರ ಜೊತೆಗೆ ಇದ್ದಾಗಿಂದ. ನಾವು 1983ರಲ್ಲಿ ಶಿವರಾರ್ಥಿಗಳಿದ್ದೀವಿ, ನಾನು, ನರ್ಕಿ ಅವರು, ಅನೇಕ ಜನರು. ಅವಾಗ ನಾವು ಶಿವರಾರ್ಥಿಗಳೊಂದಿಗೆ ಒಂದು ಗ್ರೂಪ್ ಫೋಟೋ ತೆಗೆದು 1983, 21 ದಿವಸ ಇಲ್ಲೇ ಇರಬೇಕು. ಶ್ರೀಗಳೇ ಸ್ವತಃ 2 ಕ್ಲಾಸ್ ತಗೋತಿದ್ರು, ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು, ಕೇವಲ ಶಿವರಾರ್ಥಿಗಳಿಗೆ ಮಾತ್ರ. ಸೊ ಕೊನೆಯ ದಿವಸ ಈ ಫೋಟೋ. ಸುಮಾರು 44 ಜನರು ಇದ್ದೀವಿ. 88 ವಯಸ್ಸನ್ನು ಹಿಡ್ಕೊಂಡು 14 ವರ್ಷದ ವಯಸ್ಸಿನ ಒಳಗೂ ನಾವು ಶಿವರಾರ್ಥಿಗಳಿದ್ದೀವಿ. ಇದು ಸತ್ಸಂಗ, ಪ್ರತಿ ರವಿವಾರದೊಳಗೆ ಏನು ಪ್ರಾರ್ಥನಾ ಯೋಗ ಆಗ್ತಿತ್ತು ಅವಾಗಿನ ದೃಶ್ಯ. ಇದು ಡಾಕ್ಟರ್ ಶಂಕರ ದಯಾಳ್ ಶರ್ಮಾ ಅವರು ತಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾಡಿದಂತ ಇನ್ವಿಟೇಷನ್. ಇದು ಪರಮ ಧರ್ಮ ಚಕ್ರ ಆ ಪ್ರಶಸ್ತಿ ಬಂದಾಗಿನ ಆ ಪ್ರಶಸ್ತಿಯೊಂದಿಗೆ ಶ್ರೀಗಳು ಡೆಲ್ಲಿ ಪರಮ ಧರ್ಮ ಚಕ್ರ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಒಳಗ ಇದು ಶ್ರೀಗಳನ್ನ ಸೇವೆ ಮಾಡ್ತಾ ಇರ್ಬೇಕಾರ ಅವ್ರ ಕಾರ್ಯಕ್ರಮ ಕರ್ಕೊಂಡ್ ಬರುದು, ಕೈ ಹಿಡಿದು ಮಾಡುದು. ಅವಾಗ ಇದು ಅವರ ಕೊನೆಯ ಹುಟ್ಟು ಹಬ್ಬ, ಲೌಕಿಕ ಕೊನೆಯ ಹುಟ್ಟು ಹಬ್ಬ 1995. ಇದು ದಿವ್ಯ ದೇವಾಲಯ ಶಂಕುಸ್ಥಾಪನೆ, ಭೂಮಿ ಪೂಜೆ ಆವಾಗ. ಇದು ಶಾಂತಿವನದ ಆಶ್ರಮ. ಇದು ಸಮಾಧಿ. ಇವತ್ತಿನ ಉಪನ್ಯಾಸ.